ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ, ಮುಂದೆ ಹೇಳ್ತಾ ಇರ್ತೀನಿ, ಫುಲ್ ವಿಡಿಯೋ ನೋಡಿ ಗಾಯ್ಸ್. ಇವನು ಬೆಳಗ್ಗೆ ಎದ್ದು ಆಟ ಆಡ್ತಾ ಇದ್ದಾನೆ. ಇವತ್ತು ನಮ್ಮ ಗುಂಡುಗೆ ಕಿವಿ ಚುಚ್ಚಿಸೋಣ ಅಂತ ಹೋಗಬೇಕು ಅಂತ ಹೊರಟಿದ್ವಿ. ಅದಕ್ಕೆ ಬ್ಲಾಗ್ ಮಾಡೋಣ ಅಂತ. ಇಲ್ಲವನ್ನೇ ನೋಡಿ ಗಾಯ್ಸ್, ಕಿವಿ ಚುಚ್ಚಿಸ್ಕೊಳ್ಳೋನು ಇವನೇ, ನಮ್ಮ ಗುಂಡು, ನಮ್ಮ ಅಕ್ಕನ ಮಗ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಆಯಿತು, ಇವಾಗ ಹೋಗಬೇಕು ಎಲ್ಲರೂ. ಇವನು ಇವಾಗ ಮಲ್ಕೊಂಡು ಎದ್ದಿದ್ದ, ಸೊ ಹಾಗಾಗಿ ಇನ್ನೂ ಏನು ಡ್ರೆಸ್ ಅದು ಏನೂ ಹಾಕಿಲ್ಲ. ಇಲ್ಲೇ ಸಮೀಪ ಇರೋದ್ರಿಂದ ಬ್ಯಾಗೆಲ್ಲ ತೊಗೊಂಡು ಒಂದು ಎಕ್ಸ್ಟ್ರಾ ಡ್ರೆಸ್ಗಳನ್ನ ತೊಗೊಂಡು ಹೊರಟ್ವಿ ಗಾಯ್ಸ್. ಇನ್ನೇನು ಮನೆ ಬಿಡಬೇಕು. ನಮ್ಮ ಪೂಜೆ ನೋಡಿ ಗಾಯ್ಸ್, ಇವತ್ತು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಅದೆಲ್ಲ ಬೇಗನೆ ಕೆಲಸ ಮಾಡ್ಕೊಂಡು ಬೇಗನೆ ಹೋಗಿ ಬರೋಣ ಅಂತ. ಬಿಸಿಲು ತುಂಬ ಗಾಯ್ಸ್, ಅದಕ್ಕೆ ಎಲ್ಲ ರೆಡಿಯಾಗಿ ನಿಂತವ್ರೆ. ಅದರಲ್ಲಿ ನಮ್ಮ ಅಕ್ಕ ಒಂದು ಫೋಟೋ ಅಂದು, ಹಾಗಾಗಿ ಒಂದು 2-3 ಫೋಟೋ ತೆಗೆದ್ಬಿಟ್ಟು ಇವಾಗ ಹೊರಟ್ವಿ ಗಾಯ್ಸ್. ನೋಡಿ ಗಾಯ್ಸ್, ಗಿಡಗಳೆಲ್ಲ ನಮ್ಮ ಅಕ್ಕ ಬರ್ತಾಳೆ ಅಂತ ಸ್ವಾಗತ ಕೋರ್ತಿದ್ದಾವೆ. ನಾಯಿ ಬೊಗಳ್ತಿದೆ ಗಾಯ್ಸ್, ಭಯ ಆಯ್ತೈತೆ. ಹೀಗೆ ಹೊರಟ್ವಿ, ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ಬಿಟ್ಟು ಆಟೋ ಹತ್ಕೊಬೇಕು. ನೋಡೋಣ ಆಟೋ ಸಿಗುತ್ತಾ ಇಲ್ವೋ, ಹೆಂಗೆ ಹೋಗೋದು ಅಂತ ಮುಂದೆ ನೋಡೋಣ ಗಾಯ್ಸ್. ನಮ್ಮ ಅಕ್ಕ, ನಾನು, ನಮ್ಮಮ್ಮ ಹೊರಟ್ವಿ ಗಾಯ್ಸ್. ಇಲ್ಲಿ ನೋಡಿ ನನ್ನ ಮಗ ಬಂದು ನಿಂತ್ವಿ. ಆಟೋ ನಿಂದ್ರಷ್ಟರಲ್ಲಿ ಆಟೋ ಬಂದುಬಿಡ್ತು, ಸೊ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಟೋ ಸಿಕ್ತು, ಸೊ ಆಟೋದಲ್ಲಿ ಎಲ್ಲರೂ ಹೊರಟ್ವಿ ಗಾಯ್ಸ್. ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಿವಿ ಚುಚ್ಚಿಸ್ಕೊಂಡು ಬರಬೇಕು. ಇವರೇ ನೋಡಿ ಗಾಯ್ಸ್ ನಮ್ಮಮ್ಮ. ಆಟೋದಲ್ಲೆಲ್ಲ ಸುಮ್ಮನೆ ತಮಾಷೆ ಮಾಡ್ಕೊಂಡು ಹೊರಟ್ವಿ ಗಾಯ್ಸ್. ಇವನು ನೋಡು, ಕಿವಿ ಚುಚ್ಚಿಸ್ತಿದ್ದೀವಿ. ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫುಲ್ ಆಟೋದಲ್ಲೆಲ್ಲ ತಮಾಷೆ ಮಾಡಿಕೊಂಡು ಎಲ್ಲ ಹೊರಟ್ವಿ. ಇವನು ನೋಡಿದ್ರೆ ಗುಬ್ಬಿ ಮರಿ ಕೂತವನೆ. ಭಯ ಆಯ್ತೈತೆ ಗೈಸ್, ಪಾಪ. ಅವನು ಅನ್ಸೋದಕ್ಕಿಂತ ನಮಗೆ ಭಯ ಆಯ್ತೈತೆ. ಹೊರಟ್ವಿ ಗಾಯ್ಸ್. ಇನ್ನೂ ತುಂಬ ದೂರ ಇದೆ. ಇದು ನಮ್ಮ ಮನೆ ರೋಡೇ. ಇನ್ನೂ ತುಂಬ ದೂರ ಹೋಗಬೇಕು. ನೆಕ್ಸ್ಟ್ ಹಂಗೆ ಬ್ಲಾಗ್ ಮಾಡ್ತಾ ಇರ್ತೀನಿ ಗಾಯ್ಸ್, ಹಾಗೆ ನೋಡ್ತಾ ಇರಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್. ಗಾಯ್ಸ್, ನಾನು ಓದಿರೋದು ಇದೇ ಸ್ಕೂಲಲ್ಲಿ ಗಾಯ್ಸ್. 10th ಅಲ್ಲಿ ಓದಿದೆ. ನೆಕ್ಸ್ಟ್ ಕಾಲೇಜ್ ಈ ಕಡೆ ಇದೆ ನೋಡಿ ಗಾಯ್ಸ್. ಅಲ್ಲಿ ಬಿಲ್ಡಿಂಗ್ ಕಟ್ತವ್ರೆ, ಅದ್ರ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಇದೆ, ಸೊ ಅದೇ ನಮ್ಮ ಕಾಲೇಜು. ನಮ್ಮ ಕಾಲೇಜು ಸ್ಕೂಲು ಎಲ್ಲ ಹತ್ರನೇ, ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲೇ ಓದಿದ್ದು. ನೆಕ್ಸ್ಟು ಇವಾಗ ರೈಲ್ವೆ ಬ್ರಿಡ್ಜ್ ಹತ್ರ ಇದ್ದೀವಿ ಗಾಯ್ಸ್. ಇನ್ನೂ ತುಂಬ ದೂರ ಹೋಗಬೇಕು. ನಾನು ಊರಲ್ಲೆಲ್ಲ ಇರಬೇಕಾದ್ರೆ ಬ್ಲಾಗ್ ಮಾಡೋಕ್ಕೆ ಆಗಲ್ಲ ಗಾಯ್ಸ್. ಹಾಗಾಗಿ ಇಲ್ಲಿ ಬಂದಮೇಲೆ ಏನಾದರೂ ವಿಶೇಷ ಅಂತ ಅನಿಸಿದ್ರೆ, ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಅನಿಸಿದ್ರೆ ಅಷ್ಟೇ ಬ್ಲಾಗ್ ಮಾಡೋದು. ಬ್ಲಾಗ್ ಮಾಡಬೇಕು ಅಂದರೆ ಎಲ್ಲರ ಸಪೋರ್ಟ್ ಇರಬೇಕು, ಬಟ್ ಏನು ಮಾಡೋಣ, ಸಪೋರ್ಟ್ ಇಲ್ಲ. ಇದು ನೋಡಿ ಗಾಯ್ಸ್, ನಮ್ಮ ಕೋಳಿ ಮರಿ ಗಾಯ್ಸ್. ಇದು ನಮ್ಮ ಕಡೆ ಎಮ್ಮೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಗಾಯ್ಸ್. ಇಲ್ಲೊಂದು ದೇವಸ್ಥಾನ ಇದೆ ಗಾಯ್ಸ್, ಎಲ್ಲರೂ ಕೈ ಮುಕ್ಕೊಂಡ್ರಾ? ಏನಾದರೂ ವರ ಬೇಕಿದ್ರೆ ಕೇಳ್ಬೋದು. ನಮ್ಮ ಗುಬ್ಬಿ ಮರಿಗೆ ಇವತ್ತು ಅಳಿಸ್ತಾ ಇದ್ದೀವಿ. ಕಿವಿ ಚುಚ್ಚುವಾಗ ಎಷ್ಟು ಅಳುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಗಾಯ್ಸ್. ಆಟೋ ಹೇಳ್ಕೊಂಡು ಬಂದ್ವಿ ಗಾಯ್ಸ್. ಅಂಗಡಿ ಹತ್ರನೇ ಬಂದ್ವಿ. ಮಾರ್ಕೆಟಲ್ಲೆಲ್ಲ ತುಂಬ ರಶ್ಶು ಗಾಯ್ಸ್, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದರಲ್ಲಿ ಬೇರೆ ಇವನ್ನ ಹಿಡ್ಕೊಂಡು ಹೇಗೆ ಬ್ಲಾಗ್ ಮಾಡೋದು ಅಂತ ಗೊತ್ತಾಗಲಿಲ್ಲ, ಸೊ ಹಂಗಾಗಿ ಮಾಡಲಿಲ್ಲ. ಆಯಿತು, ಇಲ್ಲಿ ಬಂದು ಕೂತ್ವಿ, ಎಲ್ಲ ಮಾತುಕತೆ ಆಯಿತು. ನೆಕ್ಸ್ಟು ಇವಾಗ ಕಿವಿ ಚುಚ್ಚಿಸ್ಬೇಕು. ಮಲ್ಕೊಂಡವನೇ, ಎದ್ಬಳಗೆ ಚುಚ್ಚಿ ಅಂತ ಅವಳೆ ನಮ್ಮ ಅಕ್ಕ. ಏನು ಮಾಡೋಕ್ಕೂ ಗೊತ್ತಾಯ್ತಿಲ್ಲ ಗಾಯ್ಸ್. ರೆಡಿ ಮಾಡ್ಕೊತವ್ರೆ, ಚುಚ್ತಾರೆ ಗಾಯ್ಸ್, ಪಾಪ. ನಮ್ಮ ಅಪ್ಪನೂ ಹೀಗೆ ತುಂಬ ಹತ್ತಿದ ಗಾಯ್ಸ್. ಚುಚ್ಚುವಾಗ ಅಷ್ಟೇ ಹತ್ತಿದ್ದು, ಆಮೇಲೆ ಏನು ಹತ್ತಿಲ್ಲ. ಸ್ಟ್ರಾಂಗ್ ಇದ್ದಾನೆ ಅವನು. ಇವನೇನು ಮಾಡ್ತಾನೆ ಏನಿಲ್ಲ, ನೋಡೋಣ ಗಾಯ್ಸ್. ಆಡ್ತಾನೆ, ಎದ್ದು ಆಡ್ತಿದ್ದಾನೆ. ನೆಕ್ಸ್ಟು ಕಿವಿ ಚುಚ್ಚಿಸ್ಕೋಬೇಕು. ಅಳ್ತಾನ, ಏನು ಮಾಡ್ತಾನ ನೋಡೋಣ ಗಾಯ್ಸ್. ಇವನು ಭಯ ಬೀಳ್ತಾನೆ ಗಾಯ್ಸ್, ಇವನಿಗೆ ಕಿವಿ ಚುಚ್ಚಿಸ್ತೀವ ಮತ್ತೆ ಅಂತ. ನಾನು ಆಲ್ರೆಡಿ ಕಿವಿ ಎಲ್ಲ ಚುಚ್ಚಿಸ್ಕೊಂಡು ಎಲ್ಲ ಮುಗಿದಿದೆ. ಒಂದು ಇನ್ನೇನು ಜೋಳು ಅಷ್ಟೇ ಇರೋದು. ಚುಚ್ತಾರೆ ಗೈಸ್ ನೋಡಿ.
ಆಟದ ಕೂಸಿಗೆ ಆಡಿಸ್ತೀವಿ ನೋಡಿ ಗೈಸ್ ಪಾಪ ನೋಡ್ತಲೇ ನಮ್ಮ ಅಪ್ಪಗೆ ಫಸ್ಟ್ ದಾರ ಹಾಕ್ಸಿದ್ವಿ ಈಗ ಮಲ್ಗೋವಾಗ ಗೋಂದಿ ಅಥವಾ ಏನಾದರೂ ಬೆಡ್ಶೀಟು ಏನಾದರೂ ಟಚ್ ಆಗಿ ಅಳಲ್ಲ ಅಂತ ನಿಮಗೆ ಏನೋ ತಾಂಬ ತಂತಿ ಅಂತ ಬರುತ್ತೆ ಅದಕ್ಕೆ ಆಯ್ತಾಯ್ತಪ್ಪ ಆಯ್ತಪ್ಪ ಇಲ್ಲ ಇಲ್ಲಪ್ಪ ಆಯ್ತು ಎಷ್ಟಾಯ್ತು ಪಾಪಗಳು ತುಂಬ ಆಗ್ತಿದ್ದಾನೆ ಒಂದು ಸೈಡ್ ಐದು ವಯಸ್ಸು ಇನ್ನೊಂದು ಸೈಡ್ ಚುಚ್ಚಬೇಕು ಅದು ಕ್ಯೂಟಾಗಿ ಕಾಣಿಸ್ತೈತೆ ನೋಡಿ ಕ್ಯೂಟ್ ಚುಚ್ಚಿದ್ಮೇಲೆ ಮೊದಲೇ ಕ್ಯೂಟು ಅದರಲ್ಲಿ ಕ್ಯೂಟ್ ಚುಚ್ಚಿದ್ಮೇಲೆ ಇನ್ನೂ ಆಯ್ತು ಅಲ್ವಾ ಗೈಸ್ ಕ್ಯೂಟ್ ಅನ್ಸುತ್ತೆ ನೋಡಿ ಫೈನಲಿ ಆಯಿತು ಗೈಸ್ ಕಿವಿ ಚುಚ್ಚೋದು ಮುಂದೆ ಆತನ ಗಪ್ಪಾಗ್ತಾನ ನೋಡೋಣ ಚುಚ್ಚುವಾಗಂತೂ ತುಂಬ ಆತ ಆಯಿತು ಗೈಸ್ ನೋಡಿ ಗೈಸ್ ಇವನೆಷ್ಟು ಗಾಬರಿಯಿಂದ ನೋಡ್ತಾವನೆ ಇವನಿಗೆ ಏನಾದರೂ ಮಾಡಿದ್ರ ಆತ ತುಂಬ ಗಾಬರಿಸಿದ್ದಾನೆ ಸೊ ಮಾರ್ಕೆಟಲ್ಲಂತೂ ತುಂಬ ರಶ್ ಇತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಆಯಿತು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಐಟಮ್ಸ್ ಇದು ತೊಗೊಂಡ್ಬಿಟ್ಟು ಈಗ ಹೊರಟ್ವಿ ಗೈಸ್ ಇದು ಮಾರ್ಕೆಟೇ ಆದರೆ ಇಲ್ಲಿ ಅಷ್ಟೊಂದು ಜನ ಇಲ್ಲ ಅಲ್ಲಿ ಒಳಗಡೆ ತುಂಬ ಜನ ಇದ್ದರು ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಸಾರಿ ಗೈಸ್ ಆಯಿತು ಗೈಸ್ ಇನ್ನೇನು ಮನೆಗೆ ಹೋಗಬೇಕು ಆಯಿತು ಗಾಯ್ಸ್ ಇನ್ನೇನು ಹೊರಟ್ವಿ ಪಬ್ಲಿಕ್ ಗಾರ್ಡನ್ ನೋಡಿ ಗಾಯ್ಸ್ ಇದು ಗುಲ್ಬರ್ಗದಲ್ಲೇ ಫೇಮಸ್ ಗಾರ್ಡನ್ ಪಬ್ಲಿಕ್ ಗಾರ್ಡನ್ ವ್ಯಾಲೆಂಟೈನ್ಸ್ ಡೇಗೆ ಅಂತೂ ತುಂಬ ಜನ ಇದ್ದರು ನಾವು ಹೋಗಿಲ್ಲ ಅದು ಈ ಗಾರ್ಡನಲ್ಲಿ ತುಂಬ ಜನ ಇರ್ತಾರೆ ಅಂತ ಗೊತ್ತು ಮನೆಗೆ ಹೋದ್ಮೇಲೆ ಏನು ಆಡ್ತಾನ ಅಥವಾ ಸುಮ್ಮನೆ ಇರ್ತಾನ ನೋಡೋಣ ಗಾಯ್ಸ್ ಈಗಂತೂ ಸೈಲೆಂಟಾಗಿದ್ದಾನೆ ಆಮೇಲೆ ತೋರಿಸ್ತೀನಿ ಗೈಸ್ ಸ್ವಲ್ಪ ಮಲ್ಕೊಂಡಿದ್ದಾನೆ ನೆಕ್ಸ್ಟ್ ಈಗ ಆರ್ಚಿಡ್ ಮಾಲ್ ಬರುತ್ತೆ ನೋಡಿ ಗೈಸ್ ಅನ್ನಪೂರ್ಣ ಕ್ರಾಸ್ ಅಂತ ಇದು ಸೊ ಇಲ್ಲಿಂದ ಹೋದರೆ ಆರ್ಚಿಡ್ ಮಾಲ್ ಈ ಥರ ಕಾರ್ ತೊಗೋಬೇಕು ಗೈಸ್ ಈ ಜನದ ತೊಗೋದಕ್ಕಾಗೋದಿಲ್ಲ ಅಂತ ಗೊತ್ತು ಆದರೂ ಒಂದು ಸ್ವಲ್ಪ ಡ್ರೀಮ್ಸ್ ಅಂತ ಇರುತ್ತಲ್ಲ ಸೊ ಹಾಗಾಗಿ ಡ್ರೀಮ್ಸ್ ಅಂತ ಇದು ಅದರಲ್ಲಿ ಇದು ಒಂದು ಕಾರ್ ತೊಗೋಬೇಕು ಅಂತ ಮನೆ ಕಟ್ಟಬೇಕು ಅಂತ ಇನ್ನೂ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಇದೇ ನೋಡಿ ಗೈಸ್ ಆರ್ಚಿಡ್ ಮಾಲ್ ಯಾರ್ಯಾರೆಲ್ಲ ಮಾಲ್ಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಗೈಸ್ ನನಗೆ ಫೋನ್ ಕೊಟ್ಟರೆ ಸಾಕು ಫೋನ್ಗೆ ನೋಡ್ತಾನೆ ಡ್ರಾಮಾ ಕಿಂಗ್ ಇವನು ನೋಡಿ ಗೈಸ್ ಇವನ ಆಟ ತುಂಬ ಇದೆ ಗೈಸ್ ಅದೆಲ್ಲ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಆದರೆ ಇನ್ನು ಮಾಡೋಣ ಇವನ ಆಟಗಳನ್ನ ಒಂದು ವಿಡಿಯೋ ಮಾಡೋಣ ಒನ್ ಡೇ ಮಾಡ್ತೀನಿ ಗೈಸ್ ಹೊರಗಡೆ ಕರ್ಕೊಂಡೋದ್ರೆ ಇಷ್ಟು ಸೈಲೆಂಟ್ ಇರ್ತಾನೆ ಗೈಸ್ ಹೇಳಬಾರ್ದು ಆಚೆ ಕರ್ಕೊಂಡು ಹೋಗೋ ಅಂತಾನೆ ಮೊದಲು ಮನೆಗೆ ಕೂರೋಕ್ಕೆ ಆಗಲ್ಲ ಅವನಿಗೂ
ಗೈಸ್ ರಚಿತಾರಾಮ್ ಮೇಡಮ್ ಬಂದಿದ್ರಲ್ಲ, ಅದು ಮಾಲಲ್ಲಿ ಗಿಡದ ಮೇಲೆ ಕಾಣ್ತೈತಲ್ಲ, ಮುಂದೆ ಹೋದ್ರೆ ಬರುತ್ತೆ, ಆದರೂ ಗಿಡದ ಮೇಲಿಂದ ನೋಡಿ ಅಂತ. ಇಲ್ಲಿ ಬರುತ್ತೆ ನೋಡಿ ಗಾಯ್ಸ್, ಮಂಗಳ್ಯ ಮಾಲ್ ಇಲ್ಲೈತೆ ನೋಡಿ ಗೈಸ್. ಇದೇ ಮಾಲ್ಗೆ ರಚಿತಾರಾಮ್ ಅವ್ರು ಬಂದಿದ್ದರು. ಸೊ ಅಲ್ಲಿಂದ ನಾವು ನೆಕ್ಸ್ಟು ತಿಮ್ಮಾಪುರ್ಗೆ ಇಳಿದ್ಬಿಟ್ಟು ಮತ್ತು ಬೇರೆ ಆಟೋ ಹತ್ತಬೇಕು. ಇವರು ನಮ್ಮ ಸೈಡ್ ರಾಮ ಮಂದಿರ ಸೈಡ್ ಹೋಗಲ್ವಂತೆ. ಸೊ ಹಾಗಾಗಿ ಇಲ್ಲಿ ಇಳ್ಕೊಂಡು ನೆಕ್ಸ್ಟು ಹೊರಡಬೇಕು ಗೈಸ್. ಅಲ್ಲಿ ಆಟೋ ಸಿಗುತ್ತೋ ಏನೋ ಕೇಳಬೇಕು. ಇವು ನೋಡಿ ಗೈಸ್, ನಾನು ಬ್ಯಾಗ್ ಹೆಂಗೆ ಹಿಡ್ಕೊಂಡವನೆ, ನಾನು ಹಿಡಿಯೋದೇ ಬೇಡ, ಅವನೇ ಕೈಯಲ್ಲಿ ಕಾಲಲ್ಲಿ ಎಲ್ಲ ಹಿಡ್ಕೊಂಡವನೆ ನೋಡಿ ಗೈಸ್. ಎದ್ದ ನಮ್ಮ ಗುಬ್ಬಿ, ಕಿವಿ ಚುಚ್ಚಿಸ್ಕೊಂಡು ಎಷ್ಟು ಸೈಲೆಂಟಾಗಿದ್ದಾನೆ. ಕಳ್ಳ ಕದ್ದು ನೋಡ್ತಾ ನೋಡಿ ಗೈಸ್. ಗುಂಡು, ಅವನ ಹೆಸರು ಜೀವನ್ ಗೈಸ್, ಕರೆಯೋದು ಮಾತ್ರ ಗುಂಡು ಅಂತ ಕರಿತೀವಿ. ಆಯಿತು ಗೈಸ್, ಇನ್ನೇನು ಮಾಲ್ ತಿಮ್ಮಾಪುರ್ ಬರುತ್ತೆ, ಅಲ್ಲಿಂದ ನಮ್ಮ ರಾಮ ಮಂದಿರಕ್ಕೆ ಬಂದು ಇಲ್ಲಿಂದ ನಡ್ಕೊತ ಮನೆಗೆ ಹೋದ್ವಿ. ಆಯಿತು ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.